ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನಾನಿವತ್ತು ವ್ಲಾಗ್ನ ಮಧುಗಿರಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹುಡುಗರಿಗೆ ಟ್ರಿಪ್ ಇತ್ತು, ನಾವು ಟ್ರಿಪ್ಪಿಗೆ ಕಳಿಸಿರ್ಲಿಲ್ಲ. ಊರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಮಧುಗಿರಿಗೆ ಬಂದಿದ್ವಿ. ಮಧುಗಿರಿಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪೂಜೆ ಬಂದು ನಮ್ಮ ಮನೆಯವರೇ ಮಾಡ್ತಾ ಇದ್ರು. ದೇವ್ರ ಮನೆಯಲ್ಲಿ ಫೋಟೋಕ್ಕೆಲ್ಲ ಹೂವು ಇಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿಕೊಟ್ಟೆ. ಪೂಜೆ ನಮ್ಮ ಮನೆಯವರೇ ಮಾಡ್ತಾವ್ರೆ. ನಾವು ಮಧುಗಿರಿಗೆ ಬಂದಿದ್ದು ಭಾನುವಾರ. ಸೋಮವಾರ ನಮ್ಮ ದೊಡ್ಡಮ್ಮ ಅವ್ರದ್ದು ಅಂದ್ರೆ ನಮ್ಮ ಮನೆಯವ್ರ ಅಕ್ಕವ್ರದ್ದು ಒಂದು ಸ್ವಲ್ಪ ತಿಂಗಳು ಕಾರ್ಯ ಇತ್ತು, ಅದನ್ನ ಮಾಡಕ್ಕೆ ಅಂತ ಹೇಳಿ ಬಂದಿದ್ವಿ. ಸೋಮವಾರ ಎಲ್ಲ ವ್ಲಾಗ್ ಏನ್ ಮಾಡ್ಲಿಲ್ಲ. ಭಾನುವಾರನು ಬಂದು ಒಂದ್ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಸೋಮವಾರನು ಅಲ್ಲಿ ಕಾರ್ಯ ಮಾಡ್ತಿದ್ರಲ್ಲ ಅಲ್ಲಿಗೆ ಹೋದ್ವಿ. ವ್ಲಾಗ್ ಎಲ್ಲ ಏನ್ ಮಾಡ್ಲಿಲ್ಲ. ನಿನ್ನೆ ಸೋಮವಾರನೇ ಒಂದ್ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೇನು ಎಲ್ಲ ಒರೆಸಿ ರೆಡಿ ಮಾಡಿದ್ದೆ. ಇವತ್ತು ಬೆಳಗ್ಗೆ ಒಂದ್ ಸ್ವಲ್ಪ ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಟು ದೀಪಕ್ಕೂ ಎಣ್ಣೆ ಎಲ್ಲ ಹಾಕೊಟ್ಟು ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆಯವರೇ ಪೂಜೆ ಮಾಡಿದ್ರು. ಇದು ಬೆಳಗ್ಗೆ ನನ್ನ ಮಗಳು ರಂಗೋಲಿ ಹಾಕೋವಾಗ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ನಾನು ಇವತ್ತು ಬೆಳಗ್ಗೆ ರಂಗೋಲಿ ಎಲ್ಲ ಏನು ಹಾಕ್ಲಿಲ್ಲ. ಇವತ್ತು ನಾನೇ ಹಾಕ್ತೀನಿ ಅಂತೇಳಿ ನನ್ನ ಮಗಳೇ ಹಾಕವ್ರ ರಂಗೋಲಿ. ನೋಡ್ರಿ ಹೇಗೆ ಹಾಕವ್ರ ರಂಗೋಲಿ ಅಂತ ಕಮೆಂಟ್ ಮಾಡ್ರಿ. ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇದ್ದಾಗೆಲ್ಲ ಏನು ಹಾಕಲ್ಲ. ಅಲ್ಲಿ ಬರೀ ಸ್ಕೂಲ್ಗೆ ಹೋಗೋದು, ಹೋಮ್ವರ್ಕ್ ಬರೆಯೋದು, ರೆಡಿ ಆಗೋದು ಅದೇ ಇರ್ತದೆ ಇವ್ರು ಸ್ಕೂಲ್ಗೆ ಹೋಗೋಕ್ಕೆ. ಇಲ್ಲಿಗೆ ಬಂದಾಗ್ಲಾದ್ರೂ ಕಲೀಲಿ ಅಂತ ಹೇಳಿ ಹೆಣ್ಮಕ್ಳೆಲ್ಲ ಕಲ್ತಿರ್ಬೇಕಲ್ಲ, ಅದಕ್ಕೆ ಅವ್ರ ಕೈಯಲ್ಲೇ ಹಾಕಿಸ್ತೀನಿ ರಂಗೋಲಿನ. ಮೊದ್ಲು ರಂಗೋಲಿ ಇಟ್ಕೊಂಡು ಹಿಂಗೊಂದು ಲೈನ್ ಹಾಕಕ್ಕೂ ಬರ್ತಿರ್ಲಿಲ್ಲ. ಇವಾಗ ಒಂದ್ 2-3 ಸರಿ ಹಾಕಿದ್ಮೇಲೆ ಅವ್ರಿಗೂ ರೂಢಿ ಆಗೈತೆ. ಇವಾಗ ಯಾವ ಡಿಸೈನ್ ನೋಡಿದ್ರು ಒಂದ್ ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಹಾಕ್ತಾರೆ. ಇವಾಗ ನನ್ನ ತಂಗಿ ಮಗಳು ನಮ್ಮ ಸುಬ್ಬಮ್ಮನು ಬಂದಿತ್ತು. ನನ್ನ ಮಗನು ಮತ್ತೆ ನನ್ನ ತಂಗಿ ಮಗಳು ಇಬ್ರು ಆಟ ಆಡ್ತಾ ಇದ್ರು ಅಲ್ಲೇ ಮಂಚದ ಮೇಲೆ ಕುತ್ಕೊಂಡು. ವಿಡಿಯೋ ಮಾಡ್ತಾ ಇರೋದ್ ನೋಡಿ ನಮ್ಮ ಸುಬ್ಬಿನು ಆಯ್ ಮಾಡು ಅಂದಿದ್ಗೆ ಆಯ್ ಮಾಡ್ತಾ ಇತ್ತು. ಇವರಿಬ್ರು ಎದ್ದು ಇನ್ ಬ್ರಷ್ ಮಾಡ್ಕೊಂಡು ಟಿವಿ ಹಾಕೊಂಡ್ ಕುತ್ಕೊಂಡು ಟಿವಿ ನೋಡ್ತಾ ಇದ್ರು ಇಬ್ರುನು. ಹಾಗೆ ನಾನು ಇವಾಗ ಎಲ್ಲಾರ್ಗು ಹಾಲು ಕಾಯಿಸ್ಕೊಡೋಣ ಅಂತ ಹೇಳಿ ಹಾಲು ಕಾಯಕ್ ಇಟ್ಟಿದ್ದೀನಿ. ಇವಾಗ ಇವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ತಿಂಡಿ ಮಾಡ್ಬೇಕು. ಇವತ್ತಿನ ತಿಂಡಿಗೆ ಮೆಂತ್ಯ ಬಾತ್ ಮಾಡೋಣ ಅಂತೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ. ಏನು ರುಬ್ದಂಗೆ ನಮ್ಮನೇಲಿ ನಾನು ಮೆಂತ್ಯ ಬಾತ್ನ ಹೇಗ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮನೇಲಿ ನಾನು ಮೆಂತ್ಯ ಬಾತ್ಗೆ ಏನು ರುಬ್ಬಾಕ್ಬಿಟ್ಟು ಮಾಡಲ್ಲ, ಎಲ್ಲ ಹಚ್ಚಾಕ್ಬಿಟ್ಟೆ ಮಾಡೋದು. ಇವಾಗ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಅದೊಂದು ರುಬ್ಬಿಕೊಂಡಿರೋದನ್ನೇ ಅದನ್ನೊಂದು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ರೆಸಿಪಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದು 3-4 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸ್ಪೈಸಸ್, ಚಕ್ಕೆ, ಲವಂಗ, ಪಲಾವ್ ಎಲೆ ಅದನ್ನೆಲ್ಲ ಹಾಕೊಂಡು ಒಂದ್ 2 ನಿಮಿಷ ಫ್ರೈ ಮಾಡ್ಕೊಬೇಕು. ಸ್ಪೈಸಸ್ ಎಲ್ಲ ಹಾಕಿರೋವು ಒಂದ್ ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡು ಇವಾಗ ಹಚ್ಚಿಕೊಂಡಿರೋ 2 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನೂ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದ್ಮೇಲೆ ಒಂದ್ 2 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಈರುಳ್ಳಿ ಇದೆಲ್ಲ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಇವಾಗ ಟೊಮೊಟೊ ಮತ್ತೆ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಟೊಮೊಟೊನು ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಇದಕ್ಕೊಂದ್ ಸ್ವಲ್ಪ ಬಟಾಣಿ ನೆನೆಸಿರೋವಾಗ್ಲಿ ಅಥವಾ ಹಸಿ ಬಟಾಣಿ ಆಗ್ಲಿ ಯಾವ್ದಾದ್ರು ಇದ್ರೆ ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಮೆಂತ್ಯ ಸೊಪ್ಪು ಹಾಕೊಬಹುದು. ನಮ್ಮನೇಲಿ ಇವತ್ತು ಬಟಾಣಿ ಇರ್ಲಿಲ್ಲ, ನಾನು ಅದಕ್ಕೆ ಬಟಾಣಿ ಎಲ್ಲ ಏನು ಹಾಕಿಲ್ಲ. ಅದಕ್ಕೆ ಹಂಗೆ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಇವಾಗ ಮೆಂತ್ಯ ಸೊಪ್ಪನ್ನು ತೊಳೆದು ಹಚ್ಚಿಕೊಂಡಿರೋದನ್ನ ಹಾಕಿದ್ದೀನಲ್ಲ, ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಇದೊಂದು ಸ್ವಲ್ಪ ಎಲ್ಲ ಹಸಿ ವಾಸನೆ ಎಲ್ಲ ಬಿಟ್ಕೊಂಡು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಪಾತ್ರೆ ಇದ್ದು ಇನ್ನು ಅವನು ಎಲ್ಲ ತೊಳೆದು ಎತ್ತಿಕಣ ಅಂತ ಹೇಳಿ ಒಂದು ಸ್ವಲ್ಪ ಪಾತ್ರೆಗಳು ಎಲ್ಲ ತೊಳಿತಾ ಇದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಇವಾಗ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗೈತೆ. ಅದಕ್ಕೆ ಇವಾಗ 10 ರೂಪಾಯಿದೊಂದು ತೇಜು ಬಿರಿಯಾನಿ ಪೌಡ್ರ್ ಹಾಕ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನು ಹಾಕಿದ್ದೀನಿ. ನಾನು ಇವಾಗ ತಿಂಡಿಗೆ ಅಷ್ಟೇ ಅಂತ ಹೇಳಿ ಒಂದು ಅರ್ಧ ಕೆಜಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು. 2 ಗ್ಲಾಸ್ ಅಕ್ಕಿನ ತೊಳೆದಿಟ್ಟಿದ್ದೆ. ಇವಾಗ ತೊಳೆದಿಟ್ಟಿರೋ ಅಕ್ಕಿನೂ ಅದ್ರ ಜೊತೆಗೆ ಹಾಕೊಂಡು ಇವಾಗ ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕಿದ್ನಲ್ಲ, ಹಂಗೆ 4 ಗ್ಲಾಸ್ ಅಳತೆಗೆ ಒಂದ್ ಸ್ವಲ್ಪ ಬಿಸಿನೀರು ಇಟ್ಟಿದ್ದೆ ಇನ್ನೊಂದ್ ಕಡೆ ಸ್ಟವ್ ಮೇಲೆ. ಇವಾಗ ಬಿಸಿನೀರೇ ಹಾಕ್ತಾ ಇದ್ದೀನಿ. ಬಿಸಿನೀರು ಹಾಕ್ಬಿಟ್ಟು ಇವಾಗ ಒಂದ್ ಸ್ವಲ್ಪ ಪುದೀನ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿತ್ತು, ಸಾಲ್ಟ್ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಇನ್ ಮೆಂತ್ಯ ಬಾತು ರೆಡಿ ಆಗ್ತದೆ. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಹಂಗೆ ಅಡ್ಗೆ ಮನೆನು ಎಲ್ಲ ಒರೆಸ್ ಕ್ಲೀನ್ ಮಾಡೋಣ ಅಂತ ಹೇಳಿ ಅವಾಗ್ಲೇನೆ ಎಲ್ಲ ಅಡ್ಗೆ ಮನೆ ಒರೆಸ್ಬಿಟ್ಟು ಕ್ಲೀನ್ ಮಾಡಿದ್ದೆ. ಇವಾಗ ಒಂದ್ ಸ್ವಲ್ಪ ಒಗ್ಗರಣೆ ಹಾಕೋವಾಗ ಸಿಡ್ದಿತ್ತಲ್ಲ, ಹಂಗೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಒಂದ್ ಸ್ವಲ್ಪ ಪಾತ್ರೆ ತೊಳೆದಿದ್ದವು ಎಲ್ಲ ಜೋಡಿಸಿ ಅಡ್ಗೆ ಮನೆನು ಎಲ್ಲ ಒರೆಸ್ಕೊಂಡ್ ಕ್ಲೀನ್ ಮಾಡ್ಕೊಂಡೆ. ನನಗೆ ಈ ತರ ಅಡ್ಗೆ ಮಾಡೋವಾಗ್ಲೇನೆ ಹಂಗೆ ಅಡ್ಗೆ ಮನೆನು ಎಲ್ಲ ಕ್ಲೀನ್ ಆಗ್ಬೇಕು. ಪಾತ್ರೆಗಳು ಎಲ್ಲ ಕ್ಲೀನ್ ಆಗಿ ಅಡ್ಗೆ ಮನೆನು ಎಲ್ಲ ಈ ತರ ನೀಟಾಗಿದ್ರೇನೆ ಸಮಾಧಾನ. ಇನ್ನೇನ್ ಕುಕ್ಕರನು 2ನೇ ವಿಜಿಲ್ ಕೂಗಕ್ಕೂ ಸ್ಟಾರ್ಟ್ ಆಗಿತ್ತು. ಒಂದ್ ಸ್ವಲ್ಪ ಹೊತ್ತು ಆಫ್ ಮಾಡ್ಬಿಟ್ಟು ಇವಾಗ 2ನೇ ವಿಜಿಲ್ ಕೂಗ್ತಲ್ಲ ಆಫ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಪ್ರೆಷರ್ ಹೋದ್ಮೇಲೆ ಇವಾಗ ಕುಕ್ಕರ್ ಮುಚ್ಚಳನು ತೆಗ್ದಿದ್ದೀನಿ. ಕುಕ್ಕರ್ ಅಲ್ಲಿ ಈ ತರ ಮೆಂತ್ಯ ಬಾತು, ಪಲಾವ್ ಏನ್ ಮಾಡಿದ್ರು ಅಷ್ಟೇನೆ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರ್ತದೆ. ಇವಾಗ ಇದನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ.
ಇವಾಗೆಲ್ಲ ಮಿಕ್ಸ್ ಮಾಡಿದ್ದು ಆಯ್ತು ನೋಡ್ರಿ. ಮೆಂತ್ಯ ಬಾತ್ ಅಂತೂ ಸೂಪರ್ ಆಗಿ ರೆಡಿ ಆಗಿತ್ತು. ಇವತ್ತಿನ ಈ ಮೆಂತ್ಯ ಬಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡ್ರಿ. ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ. ನಮ್ಮನೇಲಿ ನಾನು ಮೆಂತ್ಯ ಬಾತ್ ಯಾವಾಗ ಮಾಡಿದ್ರು ಸೇಮ್ ಇದೇ ತರಾನೇ ಮಾಡೋದು. ಈ ತರ ನೀವು ಒಂದ್ಸರಿ ಮಾಡಿ ನೋಡ್ರಿ, ಚೆನ್ನಾಗಿರ್ತದೆ ಟೇಸ್ಟ್. ಇವಾಗ ನಾವು ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಬಂದು ತಿನ್ನೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹೊರಟ್ವಿ ಎಲ್ಲಾರು. ನಾವಿವಾಗ ಹೋಗ್ತಾ ಇರೋ ದೇವಸ್ಥಾನ ಬಂದು ನಮ್ಮ ಮಧುಗಿರಿನೇ ಕಾಯ್ತಾ ಇರೋ ನಮ್ಮ ಗ್ರಾಮ ದೇವತೆ ನಮ್ಮ ದಂಡಿನ ಮಾರಮ್ಮ ಅವ್ರ ದೇವಸ್ಥಾನಕ್ಕೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಈ ದೇವಸ್ಥಾನ ಅವತ್ತಿನಿಂದ ಬರೀ ಮಂಗಳವಾರ ಶುಕ್ರವಾರ ಅಷ್ಟೇ ತೆಗಿಯೋದು. ಜಾತ್ರೆ ಟೈಮಲ್ಲಿ ಮಾತ್ರ ಜಾತ್ರೆ ನಡೆಯೋ ಅಷ್ಟು ದಿನಾನು ತೆಗ್ದಿರ್ತಾರೆ. ನಾವ್ ಈ ದೇವಸ್ಥಾನಕ್ಕೆ ಬಂದು ತುಂಬಾ ದಿನ ಆಗಿತ್ತು. ದಸರಾ ರಜಾ ಇತ್ತಲ್ಲ ಅವಾಗ ಬಂದಿದ್ದಷ್ಟೇ. ಆಮೇಲೆ ಮತ್ತೆ ಬರಕ್ಕೆ ಆಗಿರ್ಲಿಲ್ಲ. ಇವತ್ತೇ ಬಂದಿರೋದು. ಮಂಗಳವಾರ ಆಗಿರೋದಕ್ಕೆ ಒಂದ್ ಸ್ವಲ್ಪ ಜನನು ಜಾಸ್ತಿ ಇದ್ರು. ಇಲ್ಲಿ ದಂಡಿ ಮಾರಮ್ಮ ದೇವಸ್ಥಾನದಲ್ಲಿ ಜಾಸ್ತಿ ಮಾಡೋದು ನಾನ್ ವೆಜ್. ಎಲ್ಲಾರು ಬಂದು ಆರತಿ ಮಾಡಿ ಕೋಳಿ ಕುಯ್ದು ಇಲ್ಲೇ ಪೆಂಡಾಲ್ ಎಲ್ಲ ಹಾಕಿ ಅಡ್ಗೆ ಮಾಡ್ಕೊಂಡು ಇಲ್ಲೇ ತಿಂದೋಗ್ತಾರೆ. ಒಬ್ರೊಬ್ರು ಇಲ್ಲೇ ಆರತಿ ಮಾಡಿ ಕೋಳಿ ಕುಯ್ದು ಮನೇಲಿ ತಗೊಂಡೋಗಿ ಮಾಡ್ತಾರೆ. ಇನ್ನೇನ್ ಜಾತ್ರೆನು ಮಾರ್ಚಲ್ಲಿ ಸ್ಟಾರ್ಟ್ ಆಗ್ತತೆ. ನಾವು ಜಾತ್ರೆ ಮಾರ್ಚಲ್ಲಿ ಬರ್ತತಲ್ಲ ಅವಾಗ್ಲೇ ಆರತಿ ಮಾಡಿ ಕೋಳಿ ಕುಯ್ಯೋದೆಲ್ಲ ಮಾಡೋದು. ಅಗ್ಗಿನ ಕೊಂಡ ಇರ್ತದಲ್ಲ ಅವತ್ ನಾವು ಆರತಿ ಮಾಡೋದು. ಇಲ್ಲೇ ದೇವಸ್ಥಾನ ಮುಂದೆನೆ ಅಂಗಡಿಗಳವೆ. ಪೂಜೆ ಸಾಮಾನ್ಗೆ ಏನೇನ್ ಬೇಕೋ ಅದೆಲ್ಲ ಇಲ್ಲೇ ಸಿಗ್ತದೆ, ಇಲ್ಲೇ ತಗೊಂಬೋದು. ಇವಾಗ ನಾವು ಬಂದು ಪೂಜೆ ಸಾಮಾನೆಲ್ಲ ಇಲ್ಲೇ ತಗೊಂಡು ಇವಾಗ ಪೂಜೆ ಮಾಡ್ಸಕ್ಕೆ ಅಂತ ಒಳಗ್ ಬಂದ್ವಿ. ನಮ್ಗೆ ದೇವಸ್ಥಾನ ಹತ್ರನೇ ಇರೋದ್ರಿಂದ ನಾವು ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದ್ 8-9 ಸರಿ ಆದ್ರೂ ಹೋಗ್ತಿವಿ ಜಾತ್ರೆ ಟೈಮಲ್ಲಿ ಬಿಟ್ಟು. ಇವತ್ ನಮ್ ಗ್ರಾಮ ದೇವತೆ ದಂಡಿ ಮಾರಮ್ಮ ಅವ್ರ ಅಲಂಕಾರನು ಅಷ್ಟೇ ಬರೀ ಹೂವಿನಲ್ಲೇನೆ ಚೆನ್ನಾಗ್ ಮಾಡಿದ್ರು. ಹಾಗೆ ನೀವು ನಮ್ ದಂಡಿನ ಮಾರಮ್ಮ ಅವ್ರ ದರ್ಶನ ಮಾಡ್ಕೊಳ್ರಿ. ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಅವ್ರೆಲ್ಲರಿಗೂ ದಂಡಿನ ಮಾರಮ್ಮ ಅವ್ರ ಆಶೀರ್ವಾದ ಸಿಗ್ಲಿ. ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಮಧುಗಿರಿಯಲ್ಲಿರೋ ಈ ದಂಡಿ ಮಾರಮ್ಮ ಅವ್ರ ದೇವಸ್ಥಾನಕ್ಕೆ ನೀವ್ ಯಾರ್ಯಾರು ಬಂದಿದ್ದೀರಾ ಅಂತ ಕಮೆಂಟ್ ಮಾಡ್ರಿ. ಮಧುಗಿರಿಯಲ್ಲಿರೋರು ಹಾಗೆ ಇತ್ತ ಸುತ್ತಮುತ್ತ ಹಳ್ಳಿಯಲ್ಲಿರೋರು ಬೇರೆ ಕಡೆ ಇರೋರು ಯಾರ್ಯಾರು ಬಂದಿದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ. ಇವತ್ತು ತುಂಬಾ ದಿನ ಆದ್ಮೇಲೆ ದೇವಸ್ಥಾನಕ್ಕೆ ಬಂದಿದ್ದಂತೂ ಖುಷಿ ಆಯ್ತು. ಹಾಗೆ ಪ್ರಸಾದವಾಗಿ ದೇವ್ರ ಹತ್ರ ಇಟ್ಟಿರೋ ಮಲ್ಲಿಗೆ ಹೂವನ್ನು ಕೊಟ್ಟಿದ್ರು. ದೇವ್ರ ದರ್ಶನನೂ ಅಷ್ಟೇ ಎಲ್ಲ ಚೆನ್ನಾಗಾಯ್ತು. ಇನ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೂ ಬಂದ್ವಿ. ಮನೆಗೆ ಬಂದು ಇನ್ ತಿಂಡಿಗೆ ಮೆಂತ್ಯ ಬಾತ್ ಮಾಡಿದ್ನಲ್ಲ, ಮೆಂತ್ಯ ಬಾತ್ ತಿಂದು ಇವಾಗ ಮತ್ತೆ ಒಂದ್ ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ದು ನೀರ್ ಇಳ್ಕೊಂಡ್ಲಿ ಅಂತ ಹಾಕಿದ್ದೆ. ಅವನ್ನೆಲ್ಲ ಹಾರಾಕನ ಅಂತ ಮೇಲಕ್ ಬಂದ್ವಿ. ಬಟ್ಟೆಗಳು ಹಾರಾಕಕ್ಕೆ ನನ್ನ ಮಗನು ಬಂದು ಹೆಲ್ಪ್ ಮಾಡ್ತಾ ಇದ್ರು. ಹಾಗೆ ಕ್ಲಿಪ್ಗಳ್ನು ಅಷ್ಟೇ ತಕ್ಕೊಡ್ತಾ ಇದ್ರು. ಬೇಗ ಏನಕ್ಕೆ ಹಾರಾಕಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಅಂದ್ರೆ ಪಾರ್ಕಿಗೆ ಕರ್ಕೊಂಡು ಹೋಗು ಅಂತ ಕೇಳಿದ್ರು. ಅದಕ್ಕೆ ಬೇಗ ಹಾರಾಕ್ ಹೋಗೋಣ ಅಂತ ಅವರು ಬಂದು ಹೆಲ್ಪ್ ಮಾಡ್ತಿದ್ದು. ಬಟ್ಟೆಗಳು ಹಾರಾಕ್ ಬಂದು ಒಂದ್ ಸ್ವಲ್ಪ ಹಸಿಕಾಯಿ ಇದ್ದ ಒಂದ್ ಸುಲ್ಕೊಂಡು ಸಪ್ನೀರ್ ಮಾಡಿದೀನಿ ಮಧ್ಯಾಹ್ನದ ಅಡ್ಗಿಗೆ. ನಮ್ಮ ಮನೆಯವ್ರ ಅಮ್ಮ ಅಂದ್ರೆ ನಮ್ಮ ಅಜ್ಜಿಗೆ ಅವರು ಕೆಲ್ಸಕ್ಕೆ ಹೋಗಿದ್ರಲ್ಲ ಅವರಿಗೆ ಮುದ್ದೆ ಮಾಡ್ಬೇಕಿತ್ತು. ಅದಕ್ಕೆ ಮುದ್ದೆ ಮಾಡಿಟ್ಟು ಇನ್ನು ಹುಡುಗರು ಪಾರ್ಕ್ ಹೋಗ್ಬೇಕು ಅಂತಿದ್ರು. ಅದಕ್ಕೆ ಇಲ್ಲೇ ನಿಯರ್ ಅಲ್ಲಿರೋ ಪಾರ್ಕಿಗೆ ಬಂದ್ವಿ. ಈ ಪಾರ್ಕ್ ಬಂದು ಇಲ್ಲೇ ಮೇನ್ ರೋಡ್ ಅಲ್ಲೇನೆ ಇರೋದು, ಸಸ್ಯೋದ್ಯಾನ ಅಂತ. ಈ ಪಾರ್ಕಿಗೆ ಜಾಸ್ತಿ ಇವ್ರು ಬರೋದು. ಇಲ್ಲಿಗೆ ಬಂದಾಗೆಲ್ಲ ಇನ್ನೇನು ಕೇಳಲ್ಲ ಇವರಿಬ್ರು. ಮಧುಗಿರಿಗೆ ಬಂದಾಗ ಜಾಸ್ತಿ ಪಾರ್ಕ್ಗಳಿಗೆ ಹೋಗ್ಬೇಕು ಅಂತ ಅಷ್ಟೇ ಕೇಳೋದು. ಒಂದ್ಸರಿ ಬಂದಾಗ ಈ ಪಾರ್ಕಿಗೆ ಬಂದ್ರೆ ಇನ್ನೊಂದ್ಸರಿ ಬಂದಾಗಲೇ ಇನ್ನೊಂದು ಮುನ್ಸಿಪಲ್ ಆಫೀಸ್ ಹತ್ರ ಐತಲ್ಲ ಆ ಪಾರ್ಕಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಇವಾಗ ಇಬ್ರು ಬಂದು ಆಟ ಆಡ್ತಾ ಇದ್ರು. ಇವಾಗ ಈ ಕಡೆ ಜೋಕಾಲಿ ಜಾರ ಬಂಡಿ ಎಲ್ಲ ಆಡ್ಬಿಟ್ಟು ಈ ಕಡೆ ಜಿಮ್ ಏರಿಯಾ ಐತೆ, ಅಲ್ಲಿಗೆ ಅವ್ರ ಅಪ್ಪನ್ ಕರ್ಕೊಂಡು ಹೋಗಿ ಇವ್ರಿಬ್ರುನು ಅವ್ರ ಅಪ್ಪನ್ನು ಕುಂಡಿಸಿ ಇವ್ರಿಬ್ರುನು ಆಟ ಆಡ್ತಾ ಇದ್ರು. ನಾನು ಹಾಗೆ ಅವ್ರ 3 ಜನ ಆಟ ಆಡ್ತಿದ್ದನ್ನು ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನೆನ್ನೆ ನಮ್ ದೊಡ್ಡಮ್ಮನ್ ಕಾರ್ಯ ಇತ್ತು 1 ತಿಂಗಳದು. ಅದಕ್ ಬಂದಿದ್ವಲ್ಲ ಸೋಮವಾರ, ಸ್ಕೂಲಿಗೆ ರಜಾ ಹಾಕ್ಸಿದ್ದೆ. ಹಾಗೆ ಇವತ್ತು ಅವ್ರಿಗೆ ಟ್ರಿಪ್ ಹೋಗೋದಿತ್ತು. ನಾವಿವ್ರಿಬ್ರುನು ಟ್ರಿಪ್ಪಿಗೆ ಕಳ್ಸಿರ್ಲಿಲ್ಲ. 1 ಡೇ ಟ್ರಿಪ್ ಬೆಂಗಳೂರಲ್ಲಿ ಫನ್ ವರ್ಲ್ಡ್ ಐತಲ್ಲ ಅಲ್ಲಿ ಕರ್ಕೊಂಡು ಹೋಗಕ್ ಹೇಳಿದಿತ್ತು. ನಮ್ಗೆ ಈ ಕಡೆ ಕೆಲಸ ಇತ್ತಲ್ಲ ನಾವ್ ಅದಕ್ಕೆ ಇಲ್ಲಿಗೆ ಬಂದ್ವಿ. ಅಲ್ಲಿಗಂತೂ ಹೋಗಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ಇವತ್ ಪಾರ್ಕಿಗೆ ಕರ್ಕೊಂಡ್ ಬಂದಿರೋದು. ಇವಾಗ ನಮ್ಮ ಮನೆಯವ್ರು ಹೋಗಿ ನನ್ನ ತಂಗಿ ಮಗನ್ನು ಮತ್ತೆ ನಮ್ ಸುಬ್ಬಮ್ಮನ ಅವ್ರಿಬ್ರುನು ಕರ್ಕೊಂಡ್ ಬಂದ್ರು. ಇವಾಗ 4 ಜನನು ಆಟ ಆಡ್ತಾ ಇದ್ರು. ನಮ್ ಸುಬ್ಬಿ ಅಂತೂ ಫುಲ್ ಖುಷಿಯಾಗಿ ಹೋಗಿತ್ತು ಅದ್ರಲ್ಲಿ ಜಾರ್ಕೊಂಡು. ಅವರು ಸ್ಕೂಲಲ್ಲಿ ಟ್ರಿಪ್ ಹೋಗಿರೋದಕ್ಕೆ ಇವ್ರಿಗೂ ಮಂಗಳವಾರ ಬುಧವಾರ 2 ದಿನಾನು ರಜಾ ಐತೆ. ಹಾಗೆ ಗುರುವಾರ ಕ್ರಿಸ್ಮಸ್ ಅಲ್ವಾ ಅವತ್ತು ರಜಾ. ನಾವು ಮಧುಗಿರಿಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋದು ಇನ್ನು ಗುರುವಾರನೇ. ಗುರುವಾರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿದು ರಥೋತ್ಸವ ಐತೆ. ದೊಡ್ಡಬಳ್ಳಾಪುರದ ಹತ್ರ ಐತಲ್ಲ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅದರದ್ದು. ನಾವು ವರ್ಷನೂ ಜಾತ್ರೆ ದಿನ ಅಲ್ಲೋಗಿ ನಾಗರಕಲ್ಲೆಲ್ಲ ಐತಲ್ಲ ಅಲ್ಲೋಗಿ ಷಷ್ಠಿ ಎಲ್ಲ ಮಾಡ್ಕೊಂಡ್ ಬರೋದು. ನಾವು ವರ್ಷ ಮಿಸ್ ಇಲ್ದಂಗ್ ಹೋಗ್ತೀವಿ ಅಲ್ಲಿಗೆ. ನಾವು ಹೋಗಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋದು ಮತ್ತೆ ಷಷ್ಠಿ ಮಾಡೋದು ಜಾತ್ರೆದು ಎಲ್ಲ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಇವರು ಇವತ್ತು ಪಾರ್ಕಾಗ ಎಲ್ಲರೂ 4 ಜನನು ಆಟ ಆಡಿ ಫುಲ್ ಖುಷಿಯಾಗಿ ಹೋಗಿದ್ರು. ನಮ್ಮ ಸುಬ್ಬಿ ಅಂತೂ ಅಲ್ಲಿಂದ ಬರ್ತಾನೆ ಇರಲಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂತವರೆಗೂ ಎಲ್ಲರಿಗೂ ಬಾಯ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.